ತಪ್ಪದೇನ್ರಿ, ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿ ಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು ಮಂತ್ರಿ ಒಬ್ರು ಹೇಳಿದ್ದಾರೆ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಟೆಂಪಲ್ಗಿಂತ ಬೇರೆ ಟೆಂಪಲ್ ಒಂದು ಇದೆಯಲ್ಲ ಡೆಲ್ಲಿಯಲ್ಲಿ. ಟೆಂಪಲ್ಗಿಂತ ಇನ್ನೂ ದೊಡ್ಡ ಟೆಂಪಲ್ ಇದೆ, ರೋಮ್ ಟೆಂಪಲ್, ಅದು ಯಾವುದೋ ಗೊತ್ತಿಲ್ಲ. ಇಟಲಿ ಟೆಂಪಲ್. ಆ ಟೆಂಪಲ್ನ ಸುತ್ತಬೇಕು. ನಿನಗೆ ಚಾಮುಂಡೇಶ್ವರಿ, ಮಾರಮ್ಮ, ಗೌರಮ್ಮ, ರಾಘವೇಂದ್ರ ಸ್ವಾಮಿ ಇವೆಲ್ಲ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಅಲ್ಲಿ ಇಟಲಿ ದೇವ್ರನ್ನ ನೀವು ಪ್ರದಕ್ಷಿಣೆ ಹಾಕಿ ಸರಿಯಾದಂಥ ಕಪ್ಪ ಕಾಣಿಕೆ ಕೊಟ್ಟರೆ ನೀವು ಕಂಟಿನ್ಯೂ, ನೀವು ಮುಖ್ಯಮಂತ್ರಿ ಆಗ್ತೀರಿ. ಇಲ್ಲ ಅಂದ್ರೆ ಇಲ್ಲ. ಧನ್ಯವಾದ. ಅವರೇನು ರಸ್ತೆ ಗುಂಡಿ ಬಿಚ್ಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ, 2 ನಾಮ ಹಾಕ್ಕೊಂಡು ಟೆಂಪಲ್ ರನ್ ಮಾಡ್ತಾಯಿದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಇನ್ನೊಂದು ನಾಮ ಉಳಿದಿತ್ತು, ಅದು 3ನೇ ನಾಮ. 3 ನಾಮ ಹಾಕ್ಬಿಟ್ಟು 3 ನಾಮ ಗೋವಿಂದ ಗೋವಿಂದ ಅಂತ ಮಾಡ್ತಾಯಿದ್ದಾರೆ ಅಷ್ಟೇ. ಯತೀಂದ್ರ ಅವರ ಸ್ಟೇಟ್ಮೆಂಟು ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ. ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಪಕ್ಕ. ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸ್ತತೆ ಈ ಸರ್ಕಾರ ಜನನೂ ತೊಲಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವಂಬರ್ ಡಿಸೆಂಬರಲ್ಲಿ ಹಾಳಾಗೋಗ್ಲಿ ಅಂತ ಜನ ತೀರ್ಮಾನ ಆಗ್ತಾರೆ. ಕಾಂಗ್ರೆಸ್ ಅವರು ಅದಕ್ಕೆ ಪುಷ್ಟಿ ಕೊಡೋ ರೀತಿ ಈ ಬೆಳವಣಿಗೆ ಆಗ್ತಾಯಿದೆ. ಅಲ್ಲ ಸರ್, ನಿಮ್ಮ ಸರ್ಕಾರ ಇದ್ದಾಗ ಗುತ್ತಿಗೆದಾರನ 40% ಅಂತಂದು ಹೇಳಿ ಆರೋಪ ಮಾಡಿದ್ರು. ಈಗ ಯಾವುದೇ ಗುತ್ತಿಗೆದಾರರದ್ದು ಹಣ ಬಿಡುಗಡೆ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು. ಹಣನೇ ಸುಮಾರು 30-35 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕೀಗ ಗುತ್ತಿಗೆದಾರರು. ಅವರೆಲ್ಲ ಅವಾಗೆ ಬೀದಿಗಿಳಿದು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ನಮ್ಮಲ್ಲೇ ಆ ಕೆಂಪಣ್ಣನ ಕರ್ಕೊಂಬಂದು ಬಿಟ್ಟು 40% ಅಂತ ಆಯಿತು. ಅದು ಎಲ್ಲೂ ಪ್ರೂವ್ ಆಗಲಿಲ್ಲ. ಲೋಕಾಯುಕ್ತ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟೇ ಕೊಡ್ತಾಯಿಲ್ಲ ಯಾರೂ. ಈಗ ಇವರು ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು BJP ಕಾಲದಲ್ಲಿ ಇರಲಿಲ್ಲ, ಈ ಕಾಂಗ್ರೆಸ್ ಬಂದಮೇಲೆ, ಮನೆಯಾಳ ಕಾಂಗ್ರೆಸ್ ಬಂದಮೇಲೆ ಈ 60% ಕಮಿಷನ್ನು ಅದನ್ನು ಅವರು ಬಿಡುಗಡೆ ಮಾಡಿದಾರಲ್ಲ. ಬೆಂಗಳೂರು ಇವರು IT ಬಿಡುಗಡೆ ಮಾಡಿದ್ದಾರೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಗೊತಾರೆ ಅಂತ. ಮೋಹನ್ ದಾಸ್ ಪೈ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಬಿಹಾರ್ ಚುನಾವಣೆಗೆ ಮೊನ್ನೆ ಕರೆದಿದ್ರಲ್ಲ, ಊಟದ ಪಾರ್ಟಿ, ಡಿನ್ನರ್ ಪಾರ್ಟಿ, ಅದು ಡಿನ್ನರ್ ಪಾರ್ಟಿ ಅಲ್ಲ, ಕಲೆಕ್ಷನ್ ಪಾರ್ಟಿ. ಅದು ಪಾರ್ಟಿ ಮಾಡಿದ್ರು, ಎಲ್ಲರಿಗೂ ಊಟ ಕೊಟ್ಟರು ಗೊತ್ತಿಲ್ಲ. ಕೆಲವರು ಎದ್ದು ಓಡೋಗ್ಬಿಟ್ರು. ಇವ್ರು ಕೇಳಿದ್ದ ರೇಟ್ ನೋಡಿ 300ರಿಂದ 400 ಕೋಟಿ ಕಲೆಕ್ಷನ್ ಅಂತ ಹೇಳಿದ್ದಾರೆ. ಕೆಲವರು ಮಂತ್ರಿಗಳು ಎಸ್ಕೇಪ್ ಆಗಿ ಓಡೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವರು ಅಟೆಂಡೇ ಆಗಿಲ್ಲ, ಓಡೋಗ್ಬಿಟ್ಟಿದ್ದಾರೆ. ಒಟ್ಟಾರೆ ಈಗ ಬಿಹಾರ್ ಚುನಾವಣೆಗೆ 400 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದು ನಿಮಗೆ ನಿಮ್ಮ ಚೇಂಬರು ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ಚೇಂಬರ್ ಉಳಿಬೇಕಾ ಇಲ್ಲ ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಸಿದ್ದರಾಮಯ್ಯನವರು ಎಲ್ಲರಿಗೂ ಹೇಳಿದ್ದಾರೆ. ಯಾರ್ಯಾರು ಉಳಿಬೇಕೋ ಅವರೆಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ. ಫಿಕ್ಸ್ ಮಾಡಿದಾರಲ್ಲ, 50 ಕೋಟಿ, 100 ಕೋಟಿ, 300 ಕೋಟಿ, 400 ಕೋಟಿ ಇಲಾಖೆ ವೈಸ್ ಫಿಕ್ಸ್ ಮಾಡಿದ್ದಾರೆ. ಅದೆಲ್ಲ ದುಡ್ಡು ವಸೂಲಿ ಆದರೆ ಅವ್ರು ಮಂತ್ರಿ ಆಗಿರ್ತಾರೆ. ಇಲ್ಲ ಅಂದರೆ ಗೆಟ್ ಪಾಸ್ ಹೇಳ್ಬಿಟ್ಟಿದಾರಲ್ಲ. ರೀಶಫಲ್ ಆಗ್ತೈತೆ ಅಂತ ಭಾಳ ಜನ ಹೇಳಿದ್ದಾರೆ. ರೀಶಫಲ್ ಆಗ್ತೈತೆ. ಅವಾಗ ಇವ್ರು ಯಾರೂ ಇರಲ್ಲ. ಯಾರ್ಯಾರು ದುಡ್ಡು ಕೊಟ್ಟು ಇವಾಗ ಯಾರನ್ನ ಬಿಟ್ಟು ನೋಡಿ, ನಾನು ಹೇಳಿರ್ತೀನಿ ಇವತ್ತು ರೆಕಾರ್ಡ್